ಸರ್ ಅವತ್ತಿನ ಟೈಮಲ್ಲಿ ವಿಷ್ಣುವರ್ಧನ್ ಅವ್ರ ವಿರುದ್ಧ ನಿರ್ದೇಶಕರ ಸಂಘ ಸಿಗಬೇಕಿತ್ತಂತೆ. ಯಾಕೆ? ಏನು ಏನ್ ವಿಚಾರಕ್ಕೆ ಅಂತ? ಅದೇ ಒಂದು ದೊಡ್ಡ ನನ್ನ ಪೀರಿಯಡಲ್ಲಿ ಆಗೋಯ್ತು. ನಾನು ಡೈರೆಕ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೆ. ಸರಿ, ಅದು ಎಲ್ಲಿ ಏನು ಹೇಳಿದ್ನೋ ಗೊತ್ತಿಲ್ಲ, ಕನ್ನಡದ ಡೈರೆಕ್ಟರ್ಗಳೆಲ್ಲ ಏನು ಪ್ರಯೋಜನ ಇಲ್ಲ ಅಂತ ಎಲ್ಲೋ ಒಂದು ಮಾತು ಬಂದಿತ್ತು. ಸರಿ, ಅದೇನಾಗೋಯ್ತು, ಡೈರೆಕ್ಟ್ ಅಸೋಸಿಯೇಷನ್ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ನಾನು ಅದನ್ನು ಎಷ್ಟೋ ಸಪ್ರೆಸ್ ಮಾಡೋಕ್ಕೆ ನೋಡಿದೆ. ಬಿಡಿ, ಅವನೇನು ಹೇಳ್ಬಿಟ್ರೆ ಡೈರೆಕ್ಟ್ರ್ ಇಲ್ದಂಗೆ ಆಗುತ್ತಾ, ಹಾಗೆ ಇಲ್ಲ ನಾವು ಕಾಗದ ಬರೀಲೇಬೇಕು ಅಂತೇಳಿ ನಾನು ಡ್ರಾಫ್ಟ್ ಮಾಡಲಿಲ್ಲ, ಬೇರೆ ಯಾರೋ ಡ್ರಾಫ್ಟ್ ಮಾಡಿದ್ರು. ಸರಿ, ನಾನು ಆ್ಯಸ್ ಎ ಪ್ರೆಸಿಡೆಂಟ್ ಸೈನ್ ಹಾಕಬೇಕಾಗಿತ್ತು, ಹಾಕಿದೆ. ಅದರಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾಪನೆ ಮಾಡಬೇಕಾಗಿ ಬಂತು. ಅದು ಸ್ವಲ್ಪ ನೋವಾಯಿತು. ಆ ಇದರಲ್ಲಿ ನನಗೆ ವಿಷ್ಣುವರ್ಧನ್ಗೆ ಫ್ರೆಂಡ್ಶಿಪ್ಪೇ ಸ್ವಲ್ಪ ಬೇರೆ ಆಗೋಯ್ತು. ಅದು ಬೇರೆ ಆಗಿದ್ದೇ ನಮಗಿನ್ನೂ ಒಂದಿಷ್ಟು ಪಿಕ್ಚರ್ಗಳು ಮಾಡೋ ಅವಕಾಶ ನಾವಿಬ್ಬರೂ ಕಳ್ಕೊಂಡ್ವಿ. ಕೊನೆಗೆ ನಾವು ಸೇರ್ತೀವೋ ಇಲ್ವೋ ಅನ್ನೋ ಒಂದು ಪರಿಸ್ಥಿತಿಲಿದ್ದಾಗ ವಿಷ್ಣುನೇ ಒಂದು ದಿವಸ ರಾತ್ರಿ ಅಂಬರೀಷನ ಬರ್ತ್ಡೇನಲ್ಲಿ, ಆಯ್ತಪ್ಪ ಹಿಂದಿಂದೆಲ್ಲ ಮರ್ತು ಬಿಡೋಣ, ಎಲ್ಲಿ ತಪ್ಪಾಗಿದೆಯೋ ಅದನ್ನು ಕೆಣಕೋದು ಬೇಡ, ವಿಲ್ ವರ್ಕ್ ಟುಗೆದರ್ ಅನ್ನೋ ಥರದಲ್ಲಿ ಮುಂದೆ ಬಂದ್ವಿ. ಹಾಂ, ಇಲ್ಲ, ಮಾಡಿದ ಸಬ್ಜೆಕ್ಟ್ ಮಾಡಬೇಕಾಗಿತ್ತು. ಅವನು ರೆಡಿ ಮಾಡ್ಕೊಂಡಿದ್ದೆ, ಭಾಳ ದೊಡ್ಡ ಸಬ್ಜೆಕ್ಟ್ ಮಾಡಿದ್ದೆ. ಒಂದು ಸೆನ್ಸೇಷನ್ ಸಬ್ಜೆಕ್ಟ್ ಅದು ಕಲ್ಕಟ್ಟ, ಡೆಲ್ಲಿ, ಹಿಮಾಲಯಸು ಅಲ್ಲೆಲ್ಲ ತೆಗಿಬೇಕಾಗಿತ್ತು. ಏನು ನೀನು ಒಂದು ಬಂಧನ ಥರ ಯಾವ್ದಾದ್ರು ನೋಡಬಾರ್ದ, ನನಗೂ ಸ್ವಲ್ಪ ಹೆಲ್ತಿಗ ಅಷ್ಟು ಫಿಟ್ ಇಲ್ಲ ನಾನು, ಹಾಗೆ ಅಂತ. ಇಲ್ಲ ಪರವಾಗಿಲ್ಲ, ಆಮೇಲೆ ನಾನು ಫ್ಲೈಟ್ ಹತ್ತಲ್ಲ ಅಂತ, ಅವನು ಫ್ಲೈಟ್ದು ಫೋಬಿಯಾ ಇತ್ತು. ಇಲ್ಲ, ನಾನು ಟ್ರೈನಲ್ಲೇ ನಾನು ಬರ್ತೀನಿ ನಡಿಯಪ್ಪ, ಎಲ್ಲ ಕಳಿಸ್ಕೊಂಡು ಫಸ್ಟ್ ಕ್ಲಾಸಲ್ಲೇ ಹೋಗೋಣ, ಒಂದೆರಡು ದಿವಸ ಜರ್ನಿ ಮಾಡೋಣ ಫಲೇ ಅಂಥೇಳಿ ಎಲ್ಲ ಮಾಡಿದ್ವಿ. ರೀಡಿಂಗು ಕೊಟ್ಟಿದ್ದೆ, ಅವನಿಗೆ ಐಡಿಯಾ ಕೊಟ್ಟಿದ್ದೆ. ಫುಲ್ ಸ್ಕ್ರಿಪ್ಟು ಕೊಡಬೇಕಾಗಿತ್ತು. ಮೈಸೂರಿಗೆ ಬಂದ್ಬಿಡು, ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿ ಮಾತುಕತೆ ಆಗಿತ್ತು. ನಾನು ಹಿಂದಿನ ದಿವಸ ಫೋನ್ ಮಾಡಿದೆ, ಭಾರತೀಯವರು ವಿಷ್ಣುವ್ರು ಸ್ನಾನ ಮಾಡ್ತಾರೆ ಆಮೇಲೆ ಮಾಡಿ ಅಂತ ಹೇಳಿದ್ರು. ಸಾಯಂಕಾಲ ಮಾಡಿದೆ. ಅವನು ಇದು ಯಾಕೋ ಈ ವರ್ಷ ಚೆನ್ನಾಗಿಲ್ಲ, ಒಂದು ಕೆಲಸ ಮಾಡು, ಫಸ್ಟಿಗೆ ಬೆಳಗ್ಗೆ ನೀವು ಬಂದುಬಿಡು, ಪೂರ ರೀಡಿಂಗ್ ಕೊಟ್ಬಿಟ್ಟು ಸಾಯಂಕಾಲ ಅಂಬರೀಷ್ನ ಕರೆದ್ಬಿಡು, ನಮ್ಮ ಮನೇಲೇ ನ್ಯೂ ಇಯರ್ಸ್ ಮಾಡೋಣ ಅಂತ ಮಾತುಕತೆ ಆಯಿತು. ಅನ್ಫಾರ್ಚುನೇಟ್ಲಿ ಬೆಳಗ್ಗೆ ಟಿ ವಿ ನೋಡಿದಾಗ ಹಾಗೆ 29 ನನಗೆ ಅಷ್ಟು ಒಂದು 5 ನಿಮಿಷ ಏನು ಮಾತಾಡಬೇಕು ಅನ್ನೋ ಗೊತ್ತಾಗಲ್ಲ. ಯಾಕಂದರೆ ಹಿಂದಿನ ದಿವಸ ಸಾಯಂಕಾಲ ಮಾತಾಡಿದ್ದೀನಿ, 1ನೇ ತಾರೀಕು ರೀಡಿಂಗ್ ಕೇಳೋದು ಎಲ್ಲ ಇತ್ತು. ಏನು ಸರ್, ಈಗ ನೀವು ಅವರು ಯಾಕಂದ್ರೆ ಬಾಲ್ಯದಲ್ಲಿ 8 ವರ್ಷದ ಬಾಲ್ಯದಲ್ಲೇನೆ ನೀವು ಪರಿಚಯ ಅಂತವ್ರು, ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ನಿಮ್ಮ ಮಧ್ಯದಲ್ಲಿ ಯಾರಾದ್ರೂ ಬಂದು ಅಥವಾ ಏನಾದರೂ ನಿಮ್ಮನ್ನ ಯಾರೂ ಬರಲಿಲ್ಲ. ಅಂಬರೀಷ್ನೇ ಬರಲಿಲ್ಲ. ಅದೇ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ಗೆ ಮುನ್ಸಾದಾಗ ಅವರಿಬ್ಬರನ್ನ ಸೇರಿಸಿದ್ದು ನಾನೇ. ಎಷ್ಟೋ ಜನಕ್ಕೆ ಅದು ನಾವಿಬ್ಬರು ಸೇರೋದು ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ. ಇನ್ನೊಂದಿಷ್ಟು ಒಳ್ಳೆ ಪಿಕ್ಚರ್ ಬಂದ್ಬಿಡುತ್ತೆ ಅಂತ ಇತ್ತೋ ಏನೋ.